ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಂಎಲ್ಸಿ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಿದೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಎಂಎಲ್ಸಿ ಟಿಕೆಟ್ ಘೋಷಣೆಯಾಗಿದೆ. ಎಕ್ಸ್ಪೆಕ್ಟೆಡ್ ಇತ್ತು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರಗೆ ಎಂಎಲ್ಸಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಎನ್ಎಸ್ ಬೋಸರಾಜು, ವಸಂತ್ ಕುಮಾರ್, ಬಿಲ್ಖಿಸ್ ಬಾನು, ಕೆ ಗೋವಿಂದರಾಜು, ಐವಾನ್ ಡಿಸೋಜಾ, ಜಗದೇವ್ ಗುತ್ತೇದಾರ್, ಬಸನಗೌಡ ಬಾದರ್ಲಿಗೆ ಟಿಕೆಟ್ ಘೋಷಣೆಯಾಗಿದೆ. ಸಾಕಷ್ಟು ಲಾಬಿಯನ್ನ ನಡೆಸಲಾಗಿತ್ತು. ಉಪಚುನಾವಣೆಗೂ ಅಭ್ಯರ್ಥಿಯನ್ನ ಘೋಷಿಸಿದೆ ಕಾಂಗ್ರೆಸ್. ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಇನ್ನು ಉಪಚುನಾವಣೆಗೂ ಅಭ್ಯರ್ಥಿಯನ್ನ ಘೋಷಿಸಿದೆ ಕಾಂಗ್ರೆಸ್. ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ಏನ್ ತೆರವಾಗಿತ್ತಲ್ಲ ಆ ಸ್ಥಾನಕ್ಕೂ ಕೂಡ ಕಾಂಗ್ರೆಸ್ನಿಂದ ಬಸನಗೌಡ ಬಾದರ್ಲಿಗೆ ಎಂಎಲ್ಸಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಘೋಷಣೆ ಆಗಬೇಕಾಗಿರುವಂತಹ ಎಂಎಲ್ಸಿ ಉಪಚುನಾವಣೆ, ಸೊ ಯಾರ್ಯಾರೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಸಾಕಷ್ಟು ಲಾಬಿಯನ್ನ ಕೂಡ ಮಾಡಲಾಗಿತ್ತು. ಈ ಬಾರಿ ಡಿಸಿಎಂ ಮತ್ತು ಸಿಎಂ ಇಬ್ಬರೂ ಕೂಡ ಲಿಸ್ಟ್ ಅನ್ನ ತಯಾರು ಮಾಡಿಕೊಂಡು ಹೈಕಮಾಂಡ್ ದೆಹಲಿಗೆ ಹೋಗಿದ್ರು. ಬೆಂಬಲಿಗರು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅನ್ನುವಂತಹ ಒತ್ತಡಗಳು ಕೂಡ ಕೇಳಿ ಬಂದಿತ್ತು. ಇದರ ಮಧ್ಯದಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರಿಗೆ ಎಕ್ಸ್ಪೆಕ್ಟೆಡ್ ಇತ್ತು ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತ. ಯಾಕಂದ್ರೆ ವರುಣಾ ಕ್ಷೇತ್ರವನ್ನ ತಮ್ಮ ತಂದೆಗೆ ಬಿಟ್ಟು ಕೊಟ್ಟಿದ್ರು, ಹಾಗಾಗಿ ಈ ಬಾರಿ ಅವರಿಗೆ ಎಂಎಲ್ಸಿ ಟಿಕೆಟ್ ಸಿಕ್ಕಿದೆ. ಇದು ಮುಂಚೆಯೇ ಪ್ಲಾನ್ ಆಗಿತ್ತು ಕೂಡ. ಇನ್ನ ಇಬ್ಬರ ಪೈಪೋಟಿ ನಡುವೆ ಮೂರನೆಯವರಿಗೆ ಲಾಭ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮುಸ್ಲಿಂ ಕೋಟಾದಡಿ ಟಿಕೆಟ್ಗೆ ನಡೆದಿತ್ತು ಭಾರಿ ಫೈಟ್. ಮುಸ್ಲಿಂ ಕೋಟಾದಡಿ ಕೂಡ ಒಂದು ಫೈಟ್ ನಡೆದಿತ್ತು. ಹುಬ್ಬಳ್ಳಿ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಠಗಾರ್ ಮತ್ತು ವಿಜಯಪುರ ಮಾಜಿ ಜಿಲ್ಲಾಧ್ಯಕ್ಷ ಸವದಗಾರ್ ನಡುವೆ ಪೈಪೋಟಿ ನಡೆದಿತ್ತು. ಈ ಇಬ್ಬರ ಬದಲು ಬೇರೆಯವರಿಗೆ ಈಗ ಟಿಕೆಟ್ ಅನ್ನ ಕೈಪಡೆ ಕೊಟ್ಟಿದೆ. ಇಬ್ಬರನ್ನ ಬದಿಗೆ ಸರಿಸಿ ಬಿಲ್ಖಿಸ್ ಬಾನುಗೆ ಪರಿಷತ್ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಬ್ಬರ ನಡುವೆ ಇದ್ದಂತಹ ಪೈಪೋಟಿಯಿಂದ ಮೂರನೆಯವರಿಗೆ ಇದು ಲಾಭ ಆಗಿದೆ. ಮುಸ್ಲಿಂ ಕೋಟಾದಡಿ ಟಿಕೆಟ್ಗೆ ಭಾರಿ ಫೈಟ್ ಕೂಡ ನಡೆದಿತ್ತು. ಹುಬ್ಬಳ್ಳಿ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ್ ಮತ್ತು ವಿಜಯಪುರ ಮಾಜಿ ಜಿಲ್ಲಾಧ್ಯಕ್ಷ ಸವದಗಾರ್ ಪೈಪೋಟಿ ನಡುವೆ ಈಗ ಇಬ್ಬರ ಬದಲಾಗಿ ಇವರಿಬ್ಬರ ಸಹವಾಸನೆ ಬೇಡ ಅಂತ ಹೇಳಿ ಮತ್ತೊಬ್ಬರಿಗೆ ಬಿಸ್ಕಿಲ್ ಬಾನುಗೆ ಪರಿಷತ್ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬಿಸ್ಕಿಲ್ ಬಾನು ಅವರ ದೃಶ್ಯವನ್ನ. ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಈಗ ಪ್ರಕಟ ಆಗಿದೆ. ಸಾಕಷ್ಟು ಮಂದಿಯ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಲಾಬಿಯನ್ನ ಕೂಡ ಮಾಡಲಾಗಿತ್ತು. ಅವರವರ ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಹೈಕಮಾಂಡ್ ಈಗ ಫೈನಲ್ ಮಾಡಿದೆ, ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗ ಇಬ್ಬರ ನಡುವೆ ಮೂರನೆಯವರಿಗೆ ಲಾಭ ಎಂಬಂತೆ ಈಗ ಬಿಸ್ಕಿಸ್ ಬಾನುಗೆ ಪರಿಷತ್ ಟಿಕೆಟ್ ಘೋಷಣೆ ಆಗಿರುವಂತದ್ದು. ಇನ್ನು ಪರಿಷತ್ ಫೈಟ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ನಾವು ಗಮನಿಸ್ತಾ ಇದ್ದೀವಿ. ಯಾರ್ಯಾರ ಹೆಸರು ಘೋಷಣೆ ಆಗಿದೆ ಅಂತ ಹೇಳಿ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು, ಅವರಿಗೆ ಸಿಗತ್ತೆ ಅಂತ ಹೇಳಿ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದಿದೆ ಹೈಕಮಾಂಡ್. ಇನ್ನ ತಮಟಗಾರ್ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ತಮ್ಮ ಗೆಳೆಯನ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್. ತಮಟಗಾರ್ ಪರ ಒತ್ತಡವನ್ನ ಹಾಕಿ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡವನ್ನ ಹಾಕಿದಂತಹ ಸಿದ್ದರಾಮಯ್ಯ ಮತ್ತು ಜಮೀರ್ ಖಾನ್. ಇತ್ತ ಸವದಗಾರ್ ಬೆನ್ನಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಕೂಡ ನಿಂತಿದ್ರು. ಇಬ್ಬರ ನಡುವೆ ತೀವ್ರ ಪೈಪೋಟಿ ಕೂಡ ನಡೆದಿತ್ತು. ಮೂರನೆಯವರಿಗೆ ಈಗ ಅವಕಾಶ ಲಭಿಸಿದೆ. ಮುಸ್ಲಿಂ ಮತ್ತು ಮಹಿಳಾ ಕೋಟಾದಿಂದ ಒಂದು ಆಯ್ಕೆ ಮಾಡಿದೆ ಈಗ ಹೈಕಮಾಂಡ್. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೈಕಮಾಂಡ್ ಹೊಡೆದಿರುವಂತದ್ದು. ತಮಟಗಾರ್ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ರು ಸಚಿವ ಜಮೀರ್ ಅಹಮದ್ ಖಾನ್. ತಮ್ಮ ಗೆಳೆಯನ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಈಗ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಸಾಕಷ್ಟು ಜನರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಳಲಾಗಿತ್ತು. ಜೊತೆಗೆ ಕಾಂಗ್ರೆಸ್ನಲ್ಲಿ ಮೂರು ಬಣಗಳನ್ನ ನಾವು ಗಮನಿಸಬಹುದು. ಅವರವರ ಬೆಂಬಲಿಗರ ಪರವಾಗಿ ಒತ್ತಡವನ್ನ ಕೂಡ ಹೈಕಮಾಂಡ್ ಮೇಲೆ ಹಾಕಲಾಗಿದೆ. ಎಕ್ಸ್ಪೆಕ್ಟೇಷನ್ಸ್ ಇದ್ದವರಿಗೆ ಈ ಒಂದು ಟಿಕೆಟ್ ಸಿಕ್ಕಿದೆಯಾ, ಹೇಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ ಹನುಮಂತು. ಮಾನಸ, ಕಾಂಗ್ರೆಸ್ನ ಸಂಖ್ಯಾಬಲದ ಆಧಾರಿತವಾಗಿ ಸಿಗುವಂತಹ 7 ಸ್ಥಾನಗಳಿಗೆ ನೂರಾರು ಜನ ಆಕಾಂಕ್ಷಿಗಳಿದ್ರು. ಆ ಆಕಾಂಕ್ಷಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಿಕ್ಕೆ ಒಂದಷ್ಟು ಕಸರತ್ತನ್ನ
ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಮಾಡಿತ್ತು. ಇಲ್ಲಿ ಪ್ರಮುಖವಾದಂತಹ ವಿಚಾರ ಏನಂತಂದು ಹೇಳಿದ್ರೆ, ಮುಸ್ಲಿಂ ಕೋಟಾದಡಿಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಯಾಕೆಂತಂದು ಹೇಳಿದ್ರೆ, ಸಚಿವ ಜಮೀರ್ ಅಹಮದ್ ಅವರು ಇಸ್ಮಾಯಿಲ್ ತಮಟ್ಕಾರರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಕೆ.ಸಿ. ವೇಣುಗೋಪಾಲ್ ಅವರು ಸೇರಿರುತ್ತೆ, ಅವ್ರ ಜೊತೆ ಎಲ್ಲರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ರು. ಅವ್ರಿಗೆ ಈ ಬಾರಿ ಅವಕಾಶ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಇತ್ತ ಸೌದಾಗರ್ ಕೂಡ ಅವರು ಆಕಾಂಕ್ಷಿಯಾಗಿದ್ರು, ಅವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ಒಂದಷ್ಟು ಒತ್ತಡಗಳು ಕೂಡ ಇತ್ತು. ಸೇಮ್ ಟೈಮ್ ಮಹಿಳಾ ಕೋಟಾದಲ್ಲಿಯೂ ಕೂಡ ನಮಗೆ ಅವಕಾಶ ಕೊಡಬೇಕು ಅನ್ನೋಂಥ ವಾದವನ್ನ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷ ಪುಷ್ಪಾ ಅಮರನಾಥ್ ಅವರು ಮಾಡಿದ್ರು. ಮತ್ತೆ ಮಾಜಿ ಮೇಯರ್ ಪದ್ಮಾವತಿ ಅವರು ಸೇರಿದಂತೆ ಮಹಿಳಾ ನಾಯಕಿಯರು ಕೂಡ ಒಂದಷ್ಟು ಒತ್ತಡಗಳನ್ನ ಹಾಕಿದ್ರು. ಆದ್ರೆ ಈಗ ಹೈಕಮಾಂಡ್ ಒಂದಷ್ಟು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂತ ತಂತ್ರಗಾರಿಕೆಯನ್ನ ಇಲ್ಲಿ ಮಾಡುವ ಮೂಲಕ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂತದ್ದು. ಮುಸ್ಲಿಂ ಕೋಟಾನು ಫುಲ್ಫಿಲ್ ಆಗಬೇಕು, ಸೇಮ್ ಟೈಮ್ ಮಹಿಳಾ ಕೋಟೆಯನ್ನು ಫುಲ್ಫಿಲ್ ಆಗಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ, ಜೊತೆಗೆ ಕಾರ್ಯಕರ್ತರಿಗೂ ಕೊಟ್ಟಂಗೆ ಆಗಿರಬೇಕು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರದಲ್ಲಿ ಏನು ಮಹಿಳಾ ಕೋಟದಲ್ಲಿ ಈಗ ಅವ್ರನ್ನ ಘೋಷಣೆಯನ್ನ ಮಾಡಿರುವಂಥದ್ದು. ಬಿಸ್ಮಿಲ್ಲಾ ಅವ್ರನ್ನ ಘೋಷಣೆ ಮಾಡಿದ ನಂತರದಲ್ಲಿ ಮಹಿಳಾ ಕೋಟವನ್ನ ಫುಲ್ಫಿಲ್ ಮಾಡೋದ್ರ ಜೊತೆಗೆ ಒಂದಷ್ಟು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿರುವಂಥದ್ದು. ನೀವು ಯಾವುದೇ ರೀತಿಯ ಆಯ್ಕೆಗಳನ್ನ ಮಾಡಿದಾಗ್ಲೂ ಕೂಡ ಮಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಒಂದಷ್ಟು ನೇರವಾದಂತಹ ಆಯ್ಕೆಗಳನ್ನು ಕೂಡ ಮಾಡುತ್ತೆ, ಅಚ್ಚರಿಯ ಅಭ್ಯರ್ಥಿ ಕೂಡ ಆಯ್ಕೆ ಮಾಡುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಸೂಚನೆಯನ್ನ ಈ ಅಭ್ಯರ್ಥಿ ಆಯ್ಕೆ ಮೂಲಕ ಮಾಡಿರುವಂಥದ್ದು. ಮಾನಸ, ಇನ್ನು ಜಮೀರ್ ಅಹಮದ್ ಖಾನ್ ಕೂಡ ತಮ್ಮ ಬೆಂಬಲಿಗರ ಪರವಾಗಿ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಒಂದು ಕಡೆ ಪ್ರಯತ್ನವನ್ನ ಮಾಡಿದ್ರು, ಬಟ್ ಅದು ಕೂಡ ಯಶಸ್ವಿ ಆಗಿಲ್ಲ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಒಂದು ಸಹಜವಾಗಿಯೇ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಸುತ್ತಿದಂತಹ ಸಮುದಾಯದ ಮತಗಳನ್ನ ಸೆಳೆಯಲಿಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿದಂತಹ ಸಚಿವ ಜಮೀರ್ ಅಹಮದ್ ಅವರು ಅದೇ ಒಂದು ಆತ್ಮಸ್ಥೈರ್ಯದ ಮೇಲೆ ತಮ್ಮ ಗೆಳೆಯನ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಹೈಕಮಾಂಡ್ ಮುಂದೆ ಇರುವಂತಹ ಸವಾಲೇನಾಗಿತ್ತು ಅಂತಂದು ಹೇಳಿದ್ರೆ, ಒತ್ತಡಗಳು ಇರುವಂತಹ 7 ಸ್ಥಾನಗಳಿಗೆ ಸಾಕಷ್ಟು ಜನ ಇತ್ತು. ಅದರಲ್ಲಿ ವಿವಿಧ ಸಮುದಾಯಗಳನ್ನು ಕೂಡ ಮನವರಿಕೆ ಮಾಡಬೇಕಾಗಿತ್ತು, ಮ್ಯಾನೇಜ್ ಮಾಡಬೇಕಾಗಿತ್ತು. ಮುಸ್ಲಿಂ ಒಕ್ಕಲಿಗ ಕೋಟಾವನ್ನು ಕೊಡಬೇಕಾಗಿತ್ತು, ಲಿಂಗಾಯತ್ ಕೋಟಾವನ್ನು ಕೊಡಬೇಕಾಗಿತ್ತು, ಹಿಂದುಳಿದ ವರ್ಗಗಳಿಗೂ ಮಾನ್ಯತೆ ಕೊಡಬೇಕಾಗಿತ್ತು. ಸೇಮ್ ಟೈಮ್ ಮುಸ್ಲಿಂ ಸಮುದಾಯಕ್ಕೂ ಕೂಡ ಮನ್ನಣೆಯನ್ನು ಕೊಡಬೇಕಾಗಿತ್ತು. ಆದರೆ ಜೊತೆಗೆ ಮಹಿಳಾ ಕೋಟಾವನ್ನು ಕೂಡ ಫುಲ್ಫಿಲ್ ಮಾಡುವಂತ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿ ಈ ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರು. ಆ ಒಂದು ಮೂಲಕ ಸಚಿವರ ಏನು ಕೊನೆಯ ಹಂತದ ಪ್ರಯತ್ನಗಳು ಕೂಡ ಎಲ್ಲ ಒಂದ್ ಕಡೆ ಸ್ವಲ್ಪ ಮಟ್ಟಿಗಿನ ಹಿನ್ನಡೆ ಆಯ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತಿನ ಅಭ್ಯರ್ಥಿ ಆಯ್ಕೆ ಮೂಲಕ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.